ಎಲ್ಲಿ ಬಂದೇವಮ್ಮ? ಹಾಂ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಎತ್ಕೊಂಡಿರೋ ಪಾಪು ನಮ್ಮ ತಂಗಿದ್ರಿ. ಆಕೆ ಹಡದ 5 ತಿಂಗಳಾಯ್ತು. ಇವಾಗ ಗಂಡನ ಮನೆಗೆ ಹೊಂಟಾಳು. ಅದಕ್ಕಾಗಿ ಅವಳನ್ನ ಕಳಿಸ್ಕೊಡ್ಬೇಕಂತೇಳಿ ನಾವು ನನ್ನ ತವ್ರ ಮನೆಗೆ ಬಂದೇವಿ. ಇವತ್ತೊಂದು ದಿನ ಮಾಡೋಣ, ಒಂದು 2 ತಾಸು ಮಾಡು ಅಂತ ಇವತ್ತಂತ ತಿನ್ನಕಾತಾಳ ಹೆಂಗೆ ನೋಡು. ಗಂಡನ ಮನೆಯವ್ರು ಕರಿಯಕ್ಕೆ ಬರೋಕಿನ್ನ ಫಸ್ಟ ನಾವು ಬಸವನ ದೇವ್ರ ಗುಡಿಗೆ ಹೋಗಿ ಬಂದ್ರೆ ಆತಂತೇಳಿ ಎಲ್ಲರೂ ಸೇರಿ ಪಾಪುನ ಕರ್ಕೊಂಡು ಬಸವನ ದೇವ್ರ ಗುಡಿಗೆ ಹೊಂಟೇವ್ರಿ. ನಾನು ನಮ್ಮ ತಂಗಿ ಪಾಪು, ನಮ್ಮ ದೊಡ್ಡ ಮಮ್ಮಿಗಳಿಬ್ರು, ನಮ್ಮ ಅಕ್ಕನ ಮಗ, ನಮ್ಮ ತಮ್ಮ ಎಲ್ಲರೂ ಸೇರಿ ನಾವೀಗ ಗುಡಿಗೆ ಹೊಂಟೇವ್ರಿ. ಅಲ್ಲ ಅದಕ್ಕೆ ಹೇಳಿದ್ರು ಮತ್ತೆ ಕಾಜಿ ಇರ್ಸಿ ಇಲ್ಲ ಐತೆ ಈ ಚಾಲ ಆಕತ್ತ ಹೇಗಿದೆ ಹಿಂಗ. ಇದ ಗುಡಿ ನೋಡ್ರಿ, ನಾ ಹೇಳ್ತಿದ್ದಿದ್ದು ಬಸವಣ್ಣನ ಗುಡಿ ಅಂತೇಳಿ. ಹಿರೇನಂದೇಳಿ ಬಸವಣ್ಣನ ಗುಡಿ ಇದು. ನಮ್ಮ ಸುತ್ತಮುತ್ತ ಊರಿಗೆಲ್ಲ ಇದು ಫೇಮಸ್ ಗುಡಿ ಐತಿ. ಈ ಗುಡಿ ಹೊರಗಡೆ ಮೊದಲೆಲ್ಲ ಭಾಳ ನಾವು ಸಣ್ಣವರಿದ್ದಾಗ ಫುಲ್ ಅಂಗಡಿಗಳು ಅದು ಎಲ್ಲ ಇದ್ದವು ರೀ. ಅವನ್ನೆಲ್ಲ ಖಾಲಿ ಮಾಡಿಸಿ ಈಗ ಎಲ್ಲ ಜಾಗ ಕುಲ್ಲ ಮಾಡಿದಾರೆ ರೀ ಅದನ್ನು. ಇದು ವರ್ಷದಾಗ 2 ಸಲ ಜಾತ್ರೆ ಆಗ್ತೈತೆ ರೀ. ಶಿವರಾತ್ರಿ ಒಳಗೆ ತೇರು ಎಳೆದ ಜಾತ್ರೆ ಆಗ್ತೈತಿ. ಸಂಸಾಮರ ಅಂದ್ರೆ ಶ್ರಾವಣದಾಗ ಹಂಗೆ ಜಾತ್ರೆ ಆಗ್ತೈತಿ. ತೇರೇನು ಎಳೆಯಂಗಿಲ್ಲ. ನಾವೆಲ್ಲರೂ ಈಗ ಒಂದು ರೌಂಡ್ ಹಾಕೊಂಬಂದ್ರೆ ಆತಂತೇಳಿ ಗುಡಿ ಕಡೆ ಹೊಂಟೇವಿ. ಇಲ್ಲಿ ಕಾಣತೈತಲ್ರಿ, ಇಲ್ಲೇ ಫಸ್ಟ್ ಇದು ಓಪನ್ ಇತ್ತು. ಬಸವಣ್ಣನ ಪೂಜೆ ಮಾಡಿದ ನೀರೆಲ್ಲ ಅಲ್ಲೇ ಬರ್ತಿದ್ದು ಕೆಳಗೆ. ನಾವೆಲ್ಲರೂ ಅದನ್ನು ತಲೆ ಮ್ಯಾಗ ನೀರು ಹಾಕ್ಕೊಂಡು ಹೋಗ್ತಿದ್ದು. ಬಟ್ ಇವಾಗೆಲ್ಲ ಅದನ್ನು ಬಂದ್ ಮಾಡಿದಾರೆ ರೀ. ಇದು ಗುಡಿ ಒಳಗೆ ಹಿಂಗೈತೆ ನೋಡ್ರಿ. ಇವರು ನೋಡ್ರಿ ಬಸವಣ್ಣರು ಅಂದ್ರೆ ನಂದಿ ವಿಗ್ರಹ. ಇದು ಮೊದಲು ಭಾಳ ಸಣ್ಣದಿತ್ತಂತ್ರಿ. ಆಮೇಲೆ ಹಂಗೆ ಬೆಳೀತಾ ದೊಡ್ಡದಾಯ್ತಂತದ. ಏನೋ ಬೆನ್ನಾಗ ಹಾರಿ ಜಡದಾರ ಅಂತ ಹೇಳ್ತಾರೋ, ಅಂದ್ರೆ ಇನ್ನೂ ಎತ್ತರ ಆಗಬಾರ್ದು ಅಂಥೇಳಿ. ಇವರೇ ಸಂಗಮೇಶ್ವರ ದೇವ್ರಿ. ನಾವೆಲ್ಲರೂ ನಮಸ್ಕಾರ ಮಾಡ್ಕೊಂಡು ದೀಪ ಅದೆಲ್ಲ ಹಚ್ಚಿ ಆಮೇಲೆ ಪಾಪುಂದು ಸ್ವಲ್ಪ ಎಲ್ಗಾತ್ರಿ ಮುಟ್ಸಿರಾತಂತೇಳಿ ವಿಚಾರ ಮಾಡಿದ್ದು. ಎಲ್ಗಾತ್ರಿ ಮುಟ್ಸೋದಂತಂದ್ರೆ ಪಾಪುನು ಒಂದು 5 ಕುಲ ಸ್ವಾಮಿಗಳ ಕಡೆಯಿಂದ ತೆಗ್ಸೋದ್ರಿ. ಪಾಪುಗ ಅವ್ರ ಪಪ್ಪನ ಮನೆಗೆ ಹೋದ್ಮೇಲೆ ಗ್ರ್ಯಾಂಡಿಗೆ ಫಂಕ್ಷನ್ ಮಾಡಿ ಜಡಿ ತೆಗಿಯೋ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೋ. ಅದಕ್ಕಿಂತ ಮೊದಲು ನಾವಿಲ್ಲಿ ಮುಟ್ಸಿರಾತಂತೇಳಿ ನಾವು ಮುಟ್ಸಾತೇವೆ ರೀ. ಬ್ಯಾಡಗಪ್ಪ ಹಂಗಿನ ಗಂತಿಲ್ಲ, ಇಲ್ಲೇ ಮಾಡ್ತೀನಿ ನಾನು. ಏಕೆ ನೋಡತ್ತ ಹಂಗೆ ನೋಡು. ಅವಡೇ ಗಿಡ ಬಿಡುತ್ತ ಕೊಡ್ಲಿ. ನಾವು ಸರಳ ನೋಡ ಕಳ್ಸಂತ ನಗಾತಾಳಕ್ಕೆ. ಇದ್ರಾಗ ಐತೆ 4 ತಿಂಗಳು ಆಯ್ತು.
ಬರೋದಲ್ಲ ಇಲ್ಲ ಪಾಪ ಬಾಳ ಕಟ್ಟ ಬರ್ತಾನೆ ಪೂಜೆದು ಮುಗಿಸ್ಕೊಂಡು ಇವಾಗ ವಾಪಸ್ ಊರಿಗೆ ಹೊಂಟೇವಿ ನೋಡ್ರಿ ಎಲ್ಲರೂ ಸೇರಿ. ಕಾಯೆಲ್ಲ ಕುಯ್ದಾಗ ಕುಂತಾಳಕ್ಕೆ ಯಾಕೆ ಉಣ್ಣೋದಿಲ್ಲ ಯಾರಿಗೆ ಇದು ನಮ್ಮ ಹೈಸ್ಕೂಲ್ ನೋಡ್ರಿ. ನಾವಿದ್ದಾಗ ಈ ಥರ ಸಮತಟ್ಟಾದ ಗ್ರೌಂಡ್ ಇರಲಿಲ್ಲ ರೀ, ಫುಲ್ ತಗ್ಗಾದಿನ್ನೇ ಇತ್ತು. ಇವಾಗೆಲ್ಲ ಫುಲ್ ಚೇಂಜ್ ಆಗೈತಿ, ಚಲೋ ಮಾಡಿದಾರು. ಹುಡುಗಿ ಮಕ್ಳು ಅದಾವ ಅಂದ್ರೆ ಹಂಗೆ ಎಷ್ಟು ಚಂದ ಮದಿ. ನಮ್ಮ ಕ್ಲಾಸ್ಮೇಟ್ ಅಣ್ಣ ಸಣ್ಣ ದೊಡ್ಡ ವಯಸ್ಸು ಹಂಗಾರ. ಇವೆಲ್ಲ ಪಾಪುಗೆ ತಂದಿದ್ದು ಬೆಳ್ಳಿ ಮತ್ತು ಬಂಗಾರದ ಐಟಮ್ಸ್ ನೋಡ್ರಿ. ಫಸ್ಟ್ ಪಾಪುಂದ ಡೆಲಿವರಿ ಆಗಿ ಹೋಗ್ಬೇಕತ್ತೀರ ನಮ್ಮ ಕಡೆ ಎಲ್ಲ ಉಡಿ ತುಂಬಿ ಕಳಿಸ್ತಾರೆ ನೋಡ್ರಿ. ಹಂಗೆ ನಮ್ಮ ತಂಗಿ ಈಗ ಉಡಿ ತುಂಬತ್ತೇವೆ ನಾನು ನಮ್ಮ ಅಕ್ಕ ಸೇರಿ. ಅಟ್ಟೆ ಹಿಡ್ಕೊ. ನಮ್ಮ ತಂಗಿ ಗುಡಿ ತುಂಬಿದ್ದಾದ್ಮೇಲೆ ಅಲ್ಲಿ ನಮ್ಮ ಮನೆ ಬಾಜುಕೊಂದು ಗೌರಮ್ಮನ ಗುಡಿ ಅಂತಿತ್ತು, ಅಲ್ಲಿ ಕರ್ಕೊಂಬಂದು ನೋಡ್ರಿ ಬುತ್ತರೊಟ್ಟಿ ಮತ್ತೆಲ್ಲ ತೊಗೊಂಬಂದು. ಅಲ್ಲಿ ಗಾಡಿನೂ ಬಂದು ನಿಂತಿತ್ತು. ಹಂಗೆ ಪಾಪುನ ನಾವೆಲ್ಲ ಹತ್ತಿದ್ದು, ಪಾಪುನ ನಮ್ಮ ಮಮ್ಮಿ ಎತ್ಕೊಂಡಾರ ನೋಡ್ರಿ. ಹಂಗೆ ಪಾಪುನು ಕರ್ಕೊಂಡು ನಾವೆಲ್ಲರೂ ಇವಾಗ ಹೊಂಟು. ನಾವು ಅಲ್ಲಿಗೆ ಹೋದ್ಮೇಲೆ ಪಾಪುನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಕೊಂಡು ತೊಟ್ಲ ಹಾಕೋದೆಲ್ಲ ಫಂಕ್ಷನ್ ಮಾಡಿರಿ. ಫಂಕ್ಷನ್ ಅಂತೂ ಭಾಳ ಚಂದ ಆಯಿತು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟ ಮಾಡಿಕೊಂಡು ಪಾಪುನ ಅವ್ರ ಮಮ್ಮಿನ ಅವ್ರ ಮನ್ಯಾಗ ಬಿಟ್ಟು ನಾವೆಲ್ಲರೂ ವಾಪಸ್ ಊರಿಗೆ ಬಂದು ನೋಡ್ರಿ. ಫಂಕ್ಷನ್ ಬ್ಲಾಗ್ ಮುಂದೆ ಐತೆ ನೋಡ್ರಿ. ಏನ್ ಮಾಡತ್ತಿ ವಿಡಿಯೋ ಫಂಕ್ಷನ್ ಆಗಿ 1 ವೀಕಿಗೆ ನಮ್ಮ ಮನೆಯವರು ಸುಟ್ಟಿಗೆ ಬಂದರು. ನೈಜೀರಿಯಾದಿಂದ ಬಂದಿದ್ದರ್ರಿ, ಅಲ್ಲಿ ವರ್ಕ್ ಮಾಡ್ತಾರೋ. ಆಮೇಲೆ ನಮ್ಮ ತಂಗಿ ಮಗಳು ಹುಟ್ಟಾಗಿಂದ ಇವ್ರು ನೋಡಿರಲಿಲ್ಲ, ಅದಕ್ಕೆ ಅವ್ರಿಗೆ ನೋಡಕ್ಕಂತ ಅಲ್ಲಿ ಹೋಗಿ ಬಂದಿರಿ. ಇದಿಷ್ಟು ಬ್ಲಾಗ್ ಇತ್ತು ರೀ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಸೊ ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆಲ್ಲರಿಗೂ ಸಿಗ್ತೀನಿ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.